सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆಯ ಆಧ್ಯಾತ್ಮ ದೃಷ್ಟಿ ಮೊದಲನೇ ಅಧ್ಯಾಯ 9 ಶ್ಲೋಕಗಳನ್ನು ನೋಡಿದ್ವಿ. 10, 11, 12 ನೋಡೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದಯೋಗಃ. ಸಂಜಯ ಉವಾಚ. 10ನೇ ಶ್ಲೋಕ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಆಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तು ಭವಂತಃ ಸರ್ವ ಏವ ಹಿ. ಭೀಷ್ಮನಿಂದ ರಕ್ಷಿತವಾಗಿರುವ ನಮ್ಮ ಸೈನ್ಯದ ಬಲವು ಕಡಿಮೆಯೇ. ಭೀಮನಿಂದ ರಕ್ಷಿತವಾಗಿರುವ ಅವರ ಸೈನ್ಯವು ಬಲವತ್ತರವಾಗಿದೆ. ಆದ್ದರಿಂದ ನೀವೆಲ್ಲರೂ ಸೈನ್ಯದ ವಿವಿಧ ಭಾಗಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿದ್ದುಕೊಂಡು ಭೀಷ್ಮರನ್ನೇ ಕಾಪಾಡಿ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿದ್ದೀವಿ. ಪಾಂಡವರು ಕೌರವರು 2 ಸೈನ್ಯ. ಈ ಕಡೆ 18 ಜನ ಅಂದರೆ 18 ಗುಣಗಳನ್ನು ನಾವು ನೋಡಿದ್ವಿ. ಕುರುಕ್ಷೇತ್ರ ಹೊರಗಡೆ ಎಲ್ಲೋ ಇಲ್ಲ, ನಮ್ಮಲ್ಲೇ ನಡೀತಾ ಇದೆ. 18 ಒಳ್ಳೆಯ ಗುಣಗಳನ್ನು ನೋಡಿದ್ವಿ. ಈ ಕಡೆ 7 ಕೆಟ್ಟ ಗುಣಗಳನ್ನು. ಪಾಂಡವರ ಕಡೆ 18 ಅತಿರಥರು, ಕೌರವರ ಕಡೆಗೆ 7 ಜನ ಅತಿರಥರು ಅಂತ ನೋಡಿದ್ವಿ. ಅಷ್ಟಲ್ಲದೆ ದುರ್ಯೋಧನ ಹೇಳ್ಕೊಂಡಿದ್ದಾನೆ, ನನಗೋಸ್ಕರ ಪ್ರಾಣ ಕೊಡೋರು ಇನ್ನೂ ಬಹಳಷ್ಟು ಜನ ಇದ್ದಾರೆ. ಯಾರಿಲ್ಲ ಅತಿರಥ ಮಹಾರಥರು, ಆದರೆ ಇದ್ದಾರೆ ಅಂತ ಅವನು ಹೇಳ್ಕೊಳ್ತಾ ಇದ್ದಾನೆ. ಬಹಳಷ್ಟು ಜನ ಇದ್ದಾರೆ ನಮ್ಮ ಕಡೆ ಕೂಡ ಅಂತ ಹೇಳ್ಕೊಳ್ತಾ ಇದ್ದಾನೆ. ಅಷ್ಟು ಹೇಳಿದ ಮೇಲೆ ಅವನೇನು ಹೇಳ್ತಾ ಇದ್ದಾನೆ, ಅವನಿಗೆ ಡೌಟ್ ಬಂದ್ಬಿಟ್ಟಿದೆ ಈಗ. ಯಾಕೆ? ಭೀಷ್ಮಾಚಾರ್ಯರ ಪಿತಾಮಹ ಅವರು ಕೌರವರನ್ನು ಬೆಳೆಸಿದ್ದಾರೆ, ಎತ್ತಾಡಿಸಿದ್ದಾರೆ, ಪಾಂಡವರನ್ನು ಎತ್ತಾಡಿಸಿದ್ದಾರೆ. ಆದ್ರಿಂದ ಅವರಿಗೆ ಪಾಂಡವರ ಕಡೆಗೂ ಒಲವಿದೆ, ಇದ್ದೇ ಇದೆ ಒಲವು. ಆದರೆ ಕಾರಣಾಂತರಗಳಿಂದ ಅವರು ಕೌರವರ ಪಕ್ಷದಲ್ಲಿರೋರು. ಹಾಗಾಗಿ ದುರ್ಯೋಧನಕ್ಕೊಂದು ಭಯ ಇದ್ದೇ ಇದೆ. ಭೀಷ್ಮಾಚಾರ್ಯರು ಪಿತಾಮಹರು ಆ ಕಡೆನೂ ಸ್ವಲ್ಪ ವಾಲ್ತಾ ಇದ್ದಾರೆ, ಈ ಕಡೆ ಎಷ್ಟೋ ಗೊತ್ತಿಲ್ಲ. ಅದರಿಂದ ಅವನಿಗೇನು ಅನ್ಸುತ್ತೆ, ಭೀಷ್ಮರಿಂದ ರಕ್ಷಿತವಾಗಿರುವ ನಮ್ಮ ಸೈನ್ಯದ ಬಲವು ಕಡಿಮೆಯೇ. ಆದರೆ ಆ ಕಡೆ ಏನಿದೆ, ಭೀಮನಿಂದ ರಕ್ಷಿತ ಆಗಿರುವಂತಹ ಸೈನ್ಯ ಬಲವತ್ತಾಗಿದೆ. ಭೀಮಂಗೇನು 2 ಪಾರ್ಟಿ ಕಡೆ ಇರಬೇಕು ಅಂತ ಏನಿಲ್ಲ. ಭೀಷ್ಮಾಚಾರ್ಯರಿಗಿದ್ದಾಗೆ ಅವನು ಸಂಪೂರ್ಣವಾಗಿ ಅವನು ಪಾಂಡವರ ಕಡೆನೇ ಯುದ್ಧ ಮಾಡುವಂಥವನು. ಅದರಿಂದ ದುರ್ಯೋಧನಿಗೆ ಎಲ್ಲೋ ಅನಿಸುತ್ತೆ, ಭೀಷ್ಮರಿಂದ ರಕ್ಷಿತ ಆಗಿರುವ ನಮ್ಮ ಸೈನ್ಯದ ಬಲ ಸ್ವಲ್ಪ ಕಡಿಮೆ ಅಂತ. ಇದು ಇತಿಹಾಸ. ಆದರೆ ನೋಡಿ, ಭೀಮ ಸಾಹಸ ಗುಣವನ್ನು ಪ್ರತಿನಿಧಿಸ್ತಾನೆ. ಸಾಹಸಿ. ಎಂಥ ಸಾಹಸಿ ಅವನು? ಕೆಟ್ಟದ್ದನ್ನು ತೆಗೆದುಹಾಕಿ ಒಳ್ಳೆದನ್ನು ಸ್ಥಾಪಿಸೋದಕ್ಕೆ ಅವನಲ್ಲಿ ಸಾಹಸ ಇದೆ. ಜೊತೆಗೆ ಅಲ್ಲಿ ದ್ರೌಪದಿ ಅಂತ ಏನು ಹೇಳಿದ್ವಿ ನೋಡಿ, ಅದು ಒಂದು ಸುಂದರ ವಿಚಾರ. ಅವರು ದ್ರೌಪದಿಯನ್ನ ಗೆದ್ದು ತಂದಾಗ ಕುಂತಿ ಹೇಳ್ತಾಳೆ, 5 ಜನ ಹಂಚ್ಕೊಳ್ಳಿ ಅಂತ.
ಹೆಣ್ಣು ಮಕ್ಕಳು ಹೆಣ್ಣನ್ನು 5 ಜನ ಹಂಚ್ಕೊಳ್ಳೋದು, ನಾವು ಹೆಣ್ಮಕ್ಳಾಗೆ ನಮ್ಗೆ ಅದೊಂಥರ ಕಸಿವಿಸಿ ಅನಿಸುತ್ತೆ. ಆದರೆ ಆಧ್ಯಾತ್ಮಿಕವಾಗಿ ನೋಡುವಾಗ ಅದು ಹಂಚ್ಕೊಡಿ ಅಂತ ಹೇಳುವಾಗ ಆಕೆ ಶಕ್ತಿ, ಅವಳೇನವಳು ಶಕ್ತಿ, ಆ ಶಕ್ತಿಯನ್ನು ಪ್ರತಿನಿಧಿಸ್ತಾಳೆ. ಆ ಶಕ್ತಿಯನ್ನು 5 ಜನ ಹಂಚ್ಕೊಳ್ಳಿ ಅಂತ ಇಲ್ಲಿ ಕುಂತಿ ಹೇಳ್ತಾ ಇರೋದು. ಅಂದರೆ ಏನು, ಈ ಪಾಂಡವ ಪುತ್ರರು 5 ಜನ ಏನೇನು ಗುಣಗಳನ್ನು ನಾವು ನೋಡಿದ್ವಿ. ಯುಧಿಷ್ಠಿರ ನಿಷ್ಕಾಮ ಕರ್ಮ, ಬರೀ ಅವ್ನು ನಿಷ್ಕಾಮ ಕರ್ಮ ಅಷ್ಟೇ ಇದ್ರೆ ಸಾಲದು, ಅದಕ್ಕೆ ಶಕ್ತಿ ಬೇಕು ಅದನ್ನು ನಿರ್ವಹಿಸಲಿಕ್ಕೆ. ಹಾಗೆ ಭೀಮನಲ್ಲಿ ಸಾಹಸ ಇದ್ರೆ ಸಾಲದು, ಅದಕ್ಕೆ ಶಕ್ತಿ ಬೇಕು, ಅಂದರೆ ಆಂತರಿಕ ಶಕ್ತಿ ಬೇಕು, ಅದನ್ನು ಅವನು ಕಾರ್ಯಗತಗೊಳಿಸಬೇಕು ಅನ್ನೋದಾದರೆ. ವಿಚಾರಶೀಲತೆ ಇದೆ, ಅದಕ್ಕೂ ಶಕ್ತಿ ಬೇಕು. ಯಾರಿಗೆ? ಅರ್ಜುನನಿಗೆ. ಶಾಂತಿ ಇದೆ, ಅದಕ್ಕೂ ಮನಸ್ಸಿನಲ್ಲಿ ಶಕ್ತಿ ಬೇಕು. ಸಹದೇವ ಸಮರ್ಪಣೆ, ಅವನಿಗೂ ಶಕ್ತಿ ಬೇಕು. ಆ ಶಕ್ತಿಯನ್ನು ಹಂಚ್ಕೊಳ್ಳಿ ಅಂತ ಕುಂತಿ ಹೇಳಿದ್ಲು ಅಂತ ಪ್ರವಚನಕಾರರು ನಮಗೆ ಹೊಸ ದೃಷ್ಟಿಯನ್ನು ಅಲ್ಲಿ ಕೊಡ್ತಾರೆ. ಈಗ ನೋಡಿ, ಭೀಷ್ಮರಿಂದ ರಕ್ಷಿತ ಆಗಿರುವ ಈ ಭೀಮ ಸಾಹಸಿ, ಅವನಿಗೆ ಜೊತೆಗೆ ಶಕ್ತಿ, ಆ ಎರಡೂ ಇರುವಾಗ ಅವನು ತನ್ನ ಸೈನ್ಯವನ್ನು ಖಂಡಿತವಾಗಿ ರಕ್ಷಿಸ್ಕೊಳ್ತಾನೆ ಅಂತ ದುರ್ಯೋಧನ. ಭೀಷ್ಮಾಚಾರ್ಯರಿಗೆ ಒಂಚೂರು ಏನದು ವಯಸ್ಸಾಗಿದೆ, ಜೊತೆಗೆ ಸ್ವಲ್ಪ ಮನಸ್ಸು ಆ ಕಡೆನೂ ಇರ್ಬೋದು ಅನ್ನೋದು ಡೌಟ್ ಅವನಿಗೆ. ಆದ್ರಿಂದ ಅವನೇನು ಹೇಳ್ತಿದ್ದಾನೆ, ಆದ್ದರಿಂದ ನೀವೆಲ್ಲರೂ ಸೈನ್ಯದ ವಿವಿಧ ಭಾಗಗಳಲ್ಲಿ ನಿಮ್ಮ ಸ್ಥಳಗಳಲ್ಲಿ ಇದ್ದುಕೊಂಡು ಭೀಷ್ಮರನ್ನೇ ಕಾಪಾಡಿ. ಭೀಷ್ಮಾಚಾರ್ಯರನ್ನ ನೀವು ಕಾಪಾಡಿ, ಬೇರೆ ಏನು ಮಾಡೋದು ಬೇಕಾಗಿಲ್ಲ, ಅವರನ್ನ ನೀವು ಕಾಪಾಡಿ ಅಂತ ಹೇಳ್ತಾನೆ. ಅಂದ್ರೆ ಏನು, ಐತಿಹಾಸಿಕವಾಗಿ ಭೀಷ್ಮರನ್ನ ಕಾಪಾಡಿದ್ರೆ ಭೀಷ್ಮರೊಬ್ಬರಿಗೆ ಆ ಶಕ್ತಿ ಇರೋದು ಪಾಂಡವರನ್ನ ಕೊಲ್ಲಿಕ್ಕೆ ಅನ್ನೋದು ದುರ್ಯೋಧನನ ನಂಬಿಕೆ ಕೂಡ. ಹಾಗಾಗಿ ಇದು ಐತಿಹಾಸಿಕ ಕಥೆ. ಆದರೆ ಇತಿಹಾಸದಲ್ಲಿ ಆಧ್ಯಾತ್ಮಿಕವಾಗಿ ನೋಡುವಾಗೇನು, ಅಹಂಕಾರವನ್ನ ರಕ್ಷಿಸ್ಕೊಳ್ಬೇಕು ನಾವು. ಅಹಂಕಾರವನ್ನ ರಕ್ಷಿಸಿಕೊಂಡ್ರೆ ಅದು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಇಲ್ಲೇ ಹೇಳ್ತಾ ಇರೋದು. ಅಹಂಕಾರವನ್ನ ರಕ್ಷಿಸ್ಬೇಕು. ಈಗ ನಾವು ಹೇಳ್ತೀವಲ್ವಾ, ಯಾರಾದ್ರೂ ತುಂಬಾ ಸ್ವಲ್ಪ ಲೋ ಫೀಲಿಂಗ್ ಎಲ್ಲ ಇದ್ರೆ, ನಿನ್ಗಾಗತ್ತೆ ಬಿಡು, ನಿನ್ ಕೈಲಿ ಆಗದೆ ಇರೋಂಥದ್ದು ಏನಿದೆ, ಹಾಗೆ ಆಗುತ್ತೆ, ನೀನು ಅಂದ್ರೆ ಏನು ಅಂತ ಒಂದು 4 ಸಲ ಹೇಳ್ಬಿಟ್ರೆ ಅವ್ರು ರಿಯಲಿ ದೇ ಬಿಕಮ್ ವೆರಿ ಸ್ಟ್ರಾಂಗ್ ಅಲ್ವಾ. ಆ ಅಹಂಕಾರವನ್ನ ಬಡಿದೆಬ್ಸೋದು ಅಂತ ಹೇಳ್ತಾರೆ ಅದನ್ನ. ಹಾಗೆ ಎಲ್ಲರೂ ಅಲ್ಲಿ ನಿಂತ್ಕೊಂಡು ಅಲ್ಲಿದ್ದುಕೊಂಡು ನೀವು ಭೀಷ್ಮಾಚಾರ್ಯರನ್ನ ಕಾಪಾಡಿ ಅಂತ ದುರ್ಯೋಧನ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಮುಂದುವರೆಸ್ತಾ ಇನ್ನು ಮುಂದಿನ ಶ್ಲೋಕಗಳು ಸ್ವಲ್ಪ ಧ್ಯಾನದ ಕಡೆಗೆ ಕೂಡ ಕರ್ಕೊಂಡು ಹೋಗುತ್ತೆ ಅಂತ ಆಧ್ಯಾತ್ಮದ ದೃಷ್ಟಿಯಿಂದ ಹೇಳ್ತಾರೆ. 12, 13, 14 3 ಶ್ಲೋಕಗಳನ್ನ ನೋಡೋಣ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ದುರ್ಯೋಧನನಿಗೆ ಧೈರ್ಯ ತುಂಬುವ ಉದ್ದೇಶದಿಂದ ಕೌರವ ಕುಲಕ್ಕೆ ಹಿರಿಯನು ಪ್ರಖ್ಯಾತನೂ ಆದ ಪಿತಾಮಹ ಭೀಷ್ಮನು ಗಟ್ಟಿಯಾಗಿ ಸಿಂಹನಾದ ಮಾಡಿ ಶಂಖವನ್ನು ಊದಿದನು. ತತಃ ಶಂಕಾಶ್ಚಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್. ಅನಂತರ ಭೀಷ್ಮನನ್ನು ಅನುಸರಿಸಿ ಶಂಖಗಳು, ಭೇರಿಗಳು, ತಮಟೆಗಳು, ನಗಾರಿಗಳು, ದುಂದುಬಿಗಳು ಒಮ್ಮೆಲೆ ಬೋರ್ಗೆರೆದವು. ಆ ಶಬ್ದವು ಇಡೀ ಆಕಾಶವನ್ನೇ ವ್ಯಾಪಿಸಿತು. ದುರ್ಯೋಧನ ಹೋಗಿ ಫಸ್ಟ್ ದ್ರೋಣಾಚಾರ್ಯರ ಹತ್ರ ಎಲ್ಲ ಹೇಳ್ಕೊಡೋದು. ನೋಡಿ, ಪಾಂಡವರ ಸೈನ್ಯವನ್ನು ರಚಿಸಿರುವಂತಹ ವ್ಯೂಹವನ್ನು ನೋಡಿ, ನಮ್ಮ ಕಡೆ ನೋಡಿ, ಇದೆಲ್ಲ ಕತೆ ಹೇಳಿ ಅವನು ಭೀಷ್ಮಾಚಾರ್ಯರನ್ನ ರಕ್ಷಿಸಿ ಅಂತ ಹೇಳಿದಾಗ ಶಂಖ ಊದಿದ್ದು ದ್ರೋಣಾಚಾರ್ಯರಲ್ಲ. ಗಮ್ಮತ್ ನೋಡಿ, ಭೀಷ್ಮಾಚಾರ್ಯರು ಶಂಖ ಊದ್ತಾರೆ. ಅಂದರೆ ಸಂಸ್ಕಾರದ ಹತ್ರ ಹೋಗಿ
ಕೇಳ್ಕೊಂಡ್ರೆ ಅಹಂಕಾರ ಶಂಕ ಹೋಗ್ತಾ ಇದೆ ಅಲ್ವಾ? ಎಷ್ಟು ಯಾರನ್ನೋ ಕೇಳಿದ್ರೆ ಯಾರೋ ಉತ್ತರ ಕೊಟ್ಟರು ಅಂತ ಹೇಳ್ತಾರಲ್ಲ, ಆಚಾರದಲ್ಲಿ ಈ 12ರಿಂದ 19ನೇ ಶ್ಲೋಕಗಳು ಅಧ್ಯಾತ್ಮದ ಪರಾಕಾಷ್ಠೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಅಹಂಕಾರ ಅನ್ನೋದಕ್ಕೆ ಎಷ್ಟು ಸುಂದರವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಅಹಂಕಾರ ಅಷ್ಟು ಸುಲಭವಾಗಿ ಸುಮ್ಮನೆ ಇರೋದಿಲ್ಲ. ನೀವು ಸಂಸ್ಕಾರವನ್ನಾದರೂ ಮಾತಾಡಿಸಿ, ಮತ್ತೇನನ್ನಾದರೂ ಮಾತಾಡಿಸಿ, ಮೊದಲು ಎದ್ದು ನಿಂತ್ಕೊಂಡು ಆನ್ಸರ್ ಮಾಡೋದೇ ಅಹಂಕಾರ. ನಾನು ಅಂತ ಸುಮ್ಮನಾಗ್ಬಿಡುತ್ತೆ. ಬೇರೆ ಎಲ್ಲವೂ ಒಳ್ಳೆ ಗುಣಗಳಾಗಲಿ ಸಂಸ್ಕಾರ ಆಗಲಿ ಎಲ್ಲ ಮುಚ್ಚೋಗ್ಬಿಡುತ್ತೆ. ಫಸ್ಟ್ ನಾನು, ಅಹಂಕಾರ ಬಂದ ಮೇಲೆ ಇಂದಿನ ವಿಚಾರಗಳು ಬರ್ಲಿಕ್ಕೆ ಶುರುವಾಗುತ್ತೆ. ಹಾಗೆ ಈ ದ್ರೋಣಾಚಾರ್ಯರ ಹತ್ರ ದುರ್ಯೋಧನ ಮಾತನಾಡಿದಾಗಲೂ ಇಲ್ಲಿ ಶಂಖವನ್ನು ಊದಿದ್ದು ಯಾರೋ? ಭೀಷ್ಮಾಚಾರ್ಯರು. ಯಾಕೆ ಅವ್ರಿಗೆ ಅನ್ನಿಸ್ತು, ಇವನಿಗೆ ಇನ್ನೆಲ್ಲ ಹೇಳೋ ಅಂಥದ್ದು ಏನಿಲ್ಲ ಇವನಿಗೆ. ಯಾಕೆ ದುರ್ಯೋಧನ ಏನನ್ನ ಪ್ರತಿನಿಧಿಸ್ತಾ ಇದ್ದಾನೆ? ಲೌಕಿಕ ಸುಖ, ಮ್ಯಾಟೀರಿಯಲಿಸ್ಟಿಕ್ ಲೈಫ್ ಅವನಿಗೆ ಬೇಕಾಗಿರೋದು. ಆ ಲೌಕಿಕ ಸುಖದ ಆನಂದ ತೀವ್ರತೆ ಇದೆ ಅವನಲ್ಲಿ. ಅವನಿಗೇನು ಹೇಳಲಿಕ್ಕಾಗಲ್ಲ. ನಾವು ಅಷ್ಟೇ ನೋಡಿ, ಜೀವನದಲ್ಲಿ ಯಾರು ತುಂಬ ಮೆಟೀರಿಯಲಿಸ್ಟಿಕ್ ಆಗಿದಾರೋ ಅವ್ರಿಗೆ ನಾವು ಏನು ಹೇಳೋಕ್ಕಾಗದೇ ಇಲ್ಲ, ಅವ್ರು ಕೇಳಿಸ್ಕೊಳ್ಳೋದು ಇಲ್ಲ. ಆಯ್ತಪ್ಪ ನಿಮ್ಗೆ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಸಮಾಧಾನ ಮಾಡ್ಕೊಂಡು ಬಾ, ಆವಾಗ ನಾನೇನಾದರೂ ಹೇಳಲಿಕ್ಕಾಗತ್ತೆ ಅಂತ ಹೇಳ್ಬೋದು ನಿಜ ಜೀವನದಲ್ಲಿ ಕೂಡ ಅಲ್ವಾ? ಹಾಗೆ ಇಲ್ಲಿ ಭೀಷ್ಮಾಚಾರ್ಯರು ಕೂಡ ಏನು ಹೇಳಲಿಕ್ಕೆ ಹೋಗಲ್ಲ, ದ್ರೋಣಾಚಾರ್ಯರು ಏನು ಹೇಳಲಿಕ್ಕೆ ಹೋಗಲ್ಲ. ಅವ್ರೇನು ಮಾಡ್ತಾರೆ? ತಪ್ಪದು ಶಂಖವನ್ನು ಊದ್ತಾರೆ. ಅವರು ಅಹಂಕಾರವನ್ನು ಪ್ರತಿನಿಧಿಸ್ತಾರೆ ಅಂತ ನೋಡಿದ್ವಿ. ಅಲ್ಲಿ ಅಹಂಕಾರ ಅಂತ ಹೇಳಿದಾಗ ನೋಡಿ, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯ ರೂಪದಲ್ಲಿ ಚೈತನ್ಯ ಬಂದು ಸೇರಿಕೊಂಡಾಗ ಏನಾಗುತ್ತೆ? ನಮಗೆ ಶಾರೀರಿಕ ಅಹಂಕಾರ ಇರುತ್ತೆ, ಮಾನಸಿಕ ಅಹಂಕಾರ ಇರುತ್ತೆ, ಮತ್ತು ಬುದ್ಧಿಯ ಮಟ್ಟದಲ್ಲಿ ಕೂಡ ಅಹಂಕಾರ ಇದ್ದೇ ಇರುತ್ತೆ. ಈ 3 ರೀತಿಯ ಅಹಂಕಾರಗಳನ್ನು ಹೋಗಲಾಡಿಸ್ಬೇಕು ಅಂತ ಅಂದರೆ ಅದು ನನ್ನ ಮೇಲೆ ನಾನೇ ವರ್ಕ್ ಮಾಡ್ಕೊಳ್ಬೇಕು. ಆವಾಗಷ್ಟೇ ಅದು ಕಡಿಮೆ ಆಗ್ಲಿಕ್ಕೆ ಸಾಧ್ಯ. ಶಾರೀರಿಕ ಅಹಂಕಾರವನ್ನು ಹೋಗಲಾಡಿಸ್ಕೊಂಡು ಶಾಂತಿಯನ್ನು ಪಡ್ಕೊಳ್ಬೇಕು ಅಂದರೆ ಪ್ರಾಣಾಯಾಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಬ್ರೀದ್ ಇನ್ ಬ್ರೀದ್ ಔಟ್ ಹೇಳ್ಕೊಡ್ತಾರಲ್ವಾ, ನಿಧಾನವಾಗಿ ಉಸಿರಾಡಿ ಅಂತ. ಅದರಿಂದ ಶರೀರ ತುಂಬ ಎಕ್ಸೈಟ್ ಆಗೋಗಿದ್ದಾಗ ಆ ಬ್ರೀದಿಂಗ್ ಏನು ಮಾಡುತ್ತೆ? ಅದನ್ನು ಒಂದು ಸ್ವಲ್ಪ ಸಮಾಧಾನಕ್ಕೆ ತರುತ್ತೆ ಅಂತ. ಹಾಗೆ ಮನಸ್ಸನ್ನು ಕೂಡ ಶಾಂತ ಮಾಡುತ್ತೆ ಅಂತ. ಆದರೆ ಮನಸ್ಸಿನಲ್ಲಿ ಸಾಕಷ್ಟು ವಿಚಾರಗಳು ಓಡ್ತಾ ಇರೋದ್ರಿಂದ ಮನಸ್ಸಿನಲ್ಲಿ ಶಾಂತತೆಯನ್ನು ತರಬೇಕು ಅನ್ನೋದಾದರೆ ಅದು ಸಮರ್ಪಣಾ ಭಾವದಿಂದ ಭಗವಂತನಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡಾಗ ಮನಸ್ಸು ಶಾಂತಿ ಆಗೋಗುತ್ತೆ. ಎಷ್ಟೋ ವಿಚಾರಗಳಿರುತ್ತೆ ಹೊರಗಡೆ, ಅದಕ್ಕೆ ನಾವೇ ಸೊಲ್ಯೂಷನ್ ಹುಡುಕೊಳ್ತೀನಿ ಅಂದಾಗ ಎಷ್ಟೋ ವಿಚಾರಗಳಿಗೆ ನಮಗೆ ಸೊಲ್ಯೂಷನ್ ಸಿಗೋದಿಲ್ಲ. ಆವಾಗ ಸುಮ್ಮನೆ ಸಮರ್ಪಣೆ, ಭಗವಂತ ಆ ಸಮಸ್ಯೆ ನೋಡು ಅವರಿಗಿದೆ ಅಥವಾ ನನಗಿದೆ ಅಥವಾ ಮತ್ತೊಬ್ಬರಿಗಿದೆ, ಅದಕ್ಕೆ ನೀನೇ ಉತ್ತರ ಕೊಡಿಸು ಅಂತ ಬೇಡ್ಕೊಂಡು ಹೋದಾಗ ಉತ್ತರ ಆಮೇಲೆ ಸಿಗ್ತಾ ಹೋಗುತ್ತೆ, ಅದು ಬೇರೆ. ಆದರೆ ಮನಸ್ಸಿಗೆ ಶಾಂತಿ ಮಾತ್ರ ತಕ್ಷಣ ಸಿಕ್ಬಿಡುತ್ತೆ. ಸಮರ್ಪಣೆ. ಭೌತಿಕ ಅಹಂಕಾರ ಅಂದರೆ ಬುದ್ಧಿಯ ಮಟ್ಟದಲ್ಲಿ ಅಹಂಕಾರ ಇರುತ್ತೆ. ಅದೇನು? ನಾನು ಮಾಡಿದೆ, ನಾನು ಹೇಳಲಿಲ್ವಾ, ನನ್ನ ಮಾತು ಯಾಕೆ ಕೇಳಲಿಲ್ಲ, ಇದೇ ಅಹಂಕಾರ. ಅದ್ಯಾವ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ನಿಷ್ಕಾಮ ಕರ್ಮದಿಂದ. ಏನೂ ಎಕ್ಸ್ಪೆಕ್ಟ್ ಮಾಡ್ದಲೇ ನಾನು ಕರ್ಮವನ್ನು ಮಾಡಿದಾಗ ಆ ಬುದ್ಧಿಯ ಮಟ್ಟದಲ್ಲಿರುವಂಥ ಅಹಂಕಾರ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಈಗ ನೋಡಿ, ಧ್ಯಾನಕ್ಕೆ ಕೂತಾಗ ಎಲ್ರಿಗೂ ಅನುಭವಕ್ಕೆ ಬಂದಿರ್ಬೋದು, ಮೆಡಿಟೇಷನ್ನಲ್ಲಿ ಕೂತಾಗ ಮೊದಲು ಶಂಕ ಓದೋದು ಯಾವುದು? ಅಹಂಕಾರವೇ. ಇದು ನನ್ನ ಆಸನ, ನಾನು ಕೂತ್ಕೊಳ್ತಾ ಇದ್ದೀನಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಯಾರು ಡಿಸ್ಟರ್ಬ್ ಮಾಡಬೇಡಿ, ಎಲ್ಲ ನನ್ನಿಂದನೇ ಶುರುವಾಗುವಂಥದ್ದು. ಅಲ್ಲಿ ಅಹಂಕಾರ ಮೊದಲು ಎದ್ದು ಶಂಕನಾದ ಮಾಡಲಿಕ್ಕೆ ಶುರು ಮಾಡಿಬಿಡುತ್ತೆ. ಆ ಅಹಂಕಾರ ಎದ್ದು ಶಂಕನಾದ ಮಾಡುತ್ತೆ ಅಂದಾಗ ಅದು ಒಂದೇ ಮಾಡಿ ಸುಮ್ಮನೆ ಇರೋದಿಲ್ಲ, ಬೇರೆ ಎಲ್ಲವೂ ಮಾಡ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಆ ಅಹಂಕಾರ ಭೀಷ್ಮಾಚಾರ್ಯರು ಶಂಕನಾದ ಮಾಡಿದ ಕೂಡಲೇ ಮುಂದೆ ಏನಾಯ್ತಲ್ಲಿ? ಭೀಷ್ಮನನ್ನು ಅನುಸರಿಸಿ ಶಂಖಗಳು, ಬೇರಿಗಳು, ತಮಟೆಗಳು, ನಗಾರಿಗಳು, ದುಂದುಬಿಗಳು ಒಮ್ಮೆಲೆ ಬೋರ್ಗರೆದವು.
ಆ ಶಬ್ದವು ಇಡೀ ಆಕಾಶವನ್ನೇ ವ್ಯಾಪಿಸಿತು. ಧ್ಯಾನಕ್ಕೆ ಕೂತಾಗ, ನಾನು ಧ್ಯಾನಕ್ಕೆ ಕೂತಿದ್ದೀನಿ ಅಂತ ಅಷ್ಟೇ, ಅಲ್ಲಿ ಕೂತಾಗ ಎಷ್ಟೋ ಜನ ಹೇಳೋದು ಕೇಳಿದ್ದೀನಿ, ಸುಮ್ಮನೆ ಕಣ್ಣು ಬಿಟ್ಕೊಂಡು ಕೂತಿದ್ದಾಗ ಅಷ್ಟು ವಿಚಾರಗಳಿರೋದಿಲ್ಲ, ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಅಂತ ಕೂತಾಗಲೇ ನಮಗೆ ಇಲ್ಲ ಸಲ್ಲದ ವಿಚಾರಗಳು ಬರುತ್ತೆ ಅಂತ ಅಲ್ವಾ. ನೋಡಿ, ಅದನ್ನೇ ಹೇಳಿರೋದು. ನಾನು ಧ್ಯಾನ ಮಾಡ್ತೀನಿ ಅಂತ ಕೂತ್ಕೊಂಡಾಗ ಅಲ್ಲಿ ಶುರುವಾಗೋದೇನು, ಶಂಖಗಳು, ಭೇರಿಗಳು, ತಮಟೆಗಳು, ಎಲ್ಲ ಬೇಕು ಬೇಡ ಇಲ್ಲದೆ ಇರೋ ಎಲ್ಲ ಶಬ್ದಗಳು ಕೇಳಿಸ್ಲಿಕ್ಕೆ ಶುರುವಾಗ್ಬಿಡುತ್ತಂತೆ. ಇಷ್ಟೆಲ್ಲ ಯುದ್ಧ ಭೂಮಿಯಲ್ಲಿ ಆಗ್ತಾ ಇರುವಾಗ ನಮ್ಮ ಹೀರೋ ಏನು ಮಾಡ್ತಾನೆ ಗೊತ್ತಾಗ್ಬೇಕಲ್ಲ. ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅರ್ಜುನ ಏನು ಮಾಡ್ತಾ ಇದ್ದಾನೆ ಅಂತ. 14 ಮತ್ತು 15ನೇ ಶ್ಲೋಕ ನೋಡೋಣ. ತತ ಶ್ವೇತೈರಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೋ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತು. ಆಗ ಬಿಳಿಯ ಕುದುರೆಗಳನ್ನು ಹೂಡಿದ ಮಹಾನ್ ರಥದಲ್ಲಿ ಮಂಡಿಸಿದ್ದ ಮಾಧವನು ಮತ್ತು ಪಾಂಡುಪುತ್ರನು ತಮ್ಮ ದಿವ್ಯ ಶಂಖಗಳನ್ನು ಊದಿದರು. ಪಾಂಚಜನ್ಯಂ ಋಷಿಕೇಶಃ ದೇವದತ್ತಂ ಧನಂಜಯಃ ಪೌಂಡ್ರಂ ದಧ್ಮೌ ಮಹಾಶಂಕಂ ಭೀಮಕರ್ಮಾವೃಕೋದರಃ. ಋಷಿಕೇಶನು ಅಂದರೆ ಶ್ರೀಕೃಷ್ಣನು ಪಾಂಚಜನ್ಯವನ್ನು ಮತ್ತು ಧನಂಜಯನು ದೇವದತ್ತವನ್ನು ಮತ್ತು ಭಯಂಕರ ಕೃತ್ಯಗಳನ್ನೆಸಗುವ ವೃಕೋದರನು ಅಂದರೆ ಭೀಮನು ಪೌಂಡ್ರವೆಂಬ ಮಹಾಶಂಖವನ್ನು ಊದಿದರು. ಮುಖ್ಯವಾದವರೆಲ್ಲ ಇಲ್ಲಿ ಶಂಖವನ್ನು ಊದ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭೀಷ್ಮಾಚಾರ್ಯರು ಶಂಖವನ್ನು ಊದಿದ್ದಾರೆ. ಮೊದಲು ಇತಿಹಾಸ ನೋಡ್ಬಿಡೋಣ. ಭೀಷ್ಮಾಚಾರ್ಯರು ಶಂಖವನ್ನು ಊದಿದರೆ ಆಗ ಅಲ್ಲಿ ಆ ರಜಸ್ಸನ್ನ ಎಬ್ಬಿಸ್ಲಿಕ್ಕೆ ನಗಾರಿಗಳು, ಶಂಖ, ಬೇರಿ ಎಲ್ಲವೂ ದುಂದುಬಿಗಳು ಜೋರಾಗಿ ಶಬ್ದ ಮಾಡುತ್ತೆ. ಅಂದರೆ ಈ ಶಂಖ ಊದಿದ ಕೂಡಲೇ ಅಲ್ಲಿ ನಾವು ಅಕ್ಷೋಹಿಣಿ ಸೈನ್ಯ ಅಂತ ಹೇಳಿದ್ವಿ. ಅಷ್ಟು ದೊಡ್ಡ ಸೈನ್ಯ ಇರುವಾಗ, ಅಷ್ಟೊಂದು ಪ್ರಾಣಿಗಳಿರುವಾಗ ಒಂದು ಶಂಖ ಊದಿದ್ರೆ ಎಷ್ಟು ಮಟ್ಟಿಗೆ ತಲುಪಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ನಮಗೆ ಗೊತ್ತಿದೆ. ಆದ್ರಿಂದ ಈ ಜೋರು ಶಬ್ದ ನಾದವನ್ನು ಮಾಡೋದ್ರಿಂದ ಎಲ್ಲರಿಗೂ ಅದು ಕೇಳಿಸ್ಬೇಕು, ಯುದ್ಧ ಪ್ರಾರಂಭ ಆಯಿತು ಅನ್ನೋದಕ್ಕೆ ಅಷ್ಟೊಂದು ಶಂಖಗಳು, ಬೇರೆಗಳು, ತಮಟೆಗಳು, ನಗಾರಿಗಳು, ದುಂದುಬಿಗಳು ಎಲ್ಲ ಮೊಳಗ್ತಾವಂತೆ. ಆಗ ಬಿಳಿಯ ಕುದುರೆಯನ್ನು ಹೂಡಿದ ಮಹಾನ್ ರಥದಲ್ಲಿ ಮಂಡಿಸಿದ್ದ ಮಾಧವನು ಮತ್ತು ಪಾಂಡುಪುತ್ರನು ತಮ್ಮ ದಿವ್ಯ ಶಂಖಗಳನ್ನು ಊದಿದರು. ಇದು ನೋಡಿ, ಈ ಬಿಳಿಯ ಕುದುರೆಗಳನ್ನು ಹೂಡಿದ ಆ ರಥದಲ್ಲಿ ಎಂಥ ಕುದುರೆಗಳಿದೆ? ಬಿಳಿ ಕುದುರೆ ಇದೆಯಂತೆ. ಆ ರಥದಲ್ಲಿ ಕುಳಿತಿರುವ ಅರ್ಜುನ, ಅದನ್ನು ನಡೆಸ್ತಾ ಇರುವಂಥ ಸಾರಥಿ ಕೃಷ್ಣ, ಅವರುಗಳು ಕೂಡ ಶಂಖನಾದ ಮಾಡಿದ್ರು ಅಂತ ಹೇಳ್ತಾರೆ. ಈ ಬಿಳಿ ಕುದುರೆ ಅನ್ನೋದಕ್ಕೆ ಅಧ್ಯಾತ್ಮದ ಅಪ್ರೋಚ್ ಒಂದು ಕಥೆನೂ ಕೂಡ ಹೇಳ್ತಾರೆ. ಅದೇನೆಂದರೆ, ಇತಿಹಾಸದಲ್ಲೂ ಆಧ್ಯಾತ್ಮಿಕವಾಗಿಯೂ ಒಂದು ಕತೆ ಏನಂದರೆ, ಈ ಗಂಧರ್ವ ಅರ್ಜುನನಿಗೆ 100 ಬಿಳಿ ಕುದುರೆ ಕೊಟ್ಟಿದ್ದಂತೆ. ಆ ಬಿಳಿ ಕುದುರೆಗಳನ್ನು ಕೊಟ್ಟಿದ್ದಲ್ದಲೆ ಅವನಿಗೊಂದು ವರನೂ ಕೊಟ್ಟಿರ್ತಾನಂತೆ. ಏನದು ವರ? ಆ ಬಿಳಿ ಕುದುರೆಗಳಲ್ಲಿ 4 ಬಿಳಿ ಕುದುರೆ ಸತ್ತು ಹೋದ್ರೆ ಆ 4 ಬಿಳಿ ಕುದುರೆ ಮತ್ತೆ ಹುಟ್ಕೊಳ್ಳುತ್ತೆ ಅಂತ. ಅಂದ್ರೆ ಯಾವಾಗಲೂ ಟೋಟಲ್ ನಂಬರ್ ಇಸ್ 100, ಅದಕ್ಕಿಂತ ಅದು ಕಡಿಮೆ ಆಗೋದೇ ಇಲ್ಲ ಅನ್ನೋ ಥರ ಅವನಿಗೆ ಒಂದು ವರ ಕೊಟ್ಟಿರ್ತಾರೆ. ಅದನ್ನೇ ಆಧ್ಯಾತ್ಮಿಕವಾಗಿ ನೋಡಿ, ನಮ್ಮ ತಲೆಯಲ್ಲಿ 100 ವಿಚಾರಗಳಿದೆ ಅಂದರೆ 4 ವಿಚಾರಗಳು ಸತ್ತು ಹೋಯ್ತು ಅಂತ ಅಂದ್ರೂ ಕೂಡ ಮತ್ತೆ ಹೊಸ 4 ವಿಚಾರಗಳು ಸೇರ್ಕೊಂಡ್ಬಿಡುತ್ತೆ. ವಿಚಾರಶೀಲತೆ ಅಲ್ವಾ? ವಿಚಾರಶೀಲತೆಗೆ ಅದನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ. ಶುಭ ವಿಚಾರಗಳು, ಅವನ ವಿಚಾರಗಳ ಶುಭ ವಿಚಾರಗಳ ಪ್ರತೀಕ ಬಿಳಿ ಕುದುರೆ. ಆ ಶುಭ ವಿಚಾರಗಳು 4 ಹೋದ್ರೂ ಕೂಡ ಇನ್ನೊಂದು 4 ಸೇರ್ಕೊಳ್ಳುತ್ತೆ ಅಂತ.
ಆ ಬಿಳಿ ಕುದುರೆಗಳ ಲಗಾಮನ್ನು ಯಾರ ಕೈಯಲ್ಲಿ ಕೊಟ್ಟಿದ್ದಾನೆ? ಅವನು ಕೃಷ್ಣನ ಕೈಯಲ್ಲಿ ಕೊಟ್ಟಿದ್ದಾನೆ, ಭಗವಂತನ ಕೈಯಲ್ಲಿ. ಅಂದರೆ ಆ ಭಗವಂತ ಕೃಷ್ಣ ಹೃದಯದಲ್ಲಿ ಕುಳಿತಿರುವಂಥವನು, ಅವನಿಗೆ ಈ ವಿಚಾರಗಳನ್ನು ಹಿಡಿಲಿಕ್ಕೆ ಕೊಟ್ಟಿದ್ದಾನೆ ಅಂತ ನಮ್ಮಲ್ಲಿ ತಗೊಂಡಾಗ, ಅದನ್ನ ಇತಿಹಾಸದ ರೂಪದಲ್ಲಿ ತಗೊಂಡಾಗ ಆ ಬಿಳಿ ಕುದುರೆ ಲಗಾಮನ್ನ ಕೃಷ್ಣ ಹಿಡ್ಕೊಂಡಿದ್ದಾನೆ. ಅಂದರೆ ನನ್ನಲ್ಲೇನು ಆ ವಿಚಾರಗಳ ಲಗಾಮನ್ನ ನನ್ನ ಹೃದಯದಲ್ಲಿ ಕುಳಿತಿರುವ ಕೃಷ್ಣ ಪರಮಾತ್ಮ ಇಟ್ಕೊಂಡಿದ್ದಾನೆ ಅಂತ. ಅದು ನೋಡಿ, ಮಹಾನ್ ರಥ. ಮಹಾನ್ ರಥ ಅಂದರೆ ಯಾವುದು? ಈ ಶರೀರ. ಈ ಶರೀರ ಇಲ್ಲಿ ಮಹಾನ್ ರಥ, ಅಲ್ಲಿ ಕುಳಿತಿರುವಂತಹ ಭಗವಂತನ ಕೈಯಲ್ಲಿ ಕೊಟ್ಟಿದ್ದಾನೆ ಅಂತ. ಅವನ ರಥ ಮಹಾನ್ ರಥ ಅಂತ ಇತಿಹಾಸದಲ್ಲಿ ಹೇಳುವಾಗ ಏನಿತ್ತು ಅಂದರೆ, 8 ಎತ್ತಿನ ಗಾಡಿನಲ್ಲಿ ಎಷ್ಟು ತುಂಬೋದೋ ಅಷ್ಟು ಅವನ ರಥದಲ್ಲಿ ತುಂಬಲಿಕ್ಕೆ ಆಗ್ತದಂತೆ. ಅದ್ರ ಜೊತೆಗೆ ಅವನದು ಮೇಲ್ಗಡೆ ಒಂದು ಧ್ವಜ ಹಾರ್ತಾ ಇರುತ್ತಲ್ಲ, ಹನುಮಂತ ಇರುವಂಥದ್ದು, ಆ ಧ್ವಜ ಅದು ಎಷ್ಟೋ ಉದ್ದ ಇರುತ್ತಂತೆ. ಅದರಲ್ಲಿ ಅದು ಯಾವುದಕ್ಕೂ ಸಿಕ್ಕಾಕೊಳ್ಳೋದಿಲ್ಲ ಅನ್ನೋ ಥರ. ಅಂದರೆ ಎಲ್ಲೂ ರಥ ಓಡುವಾಗ ಆ ಧ್ವಜ ಎಲ್ಲೆಲ್ಲೋ ಬೇರೆಯವ್ರ ರಥಕ್ಕೆಲ್ಲ ಸಿಕ್ಕಾಕೊಂಡ್ಬಿಡ್ಬೋದಲ್ಲ, ಹಾಗೆಲ್ಲ ಏನು ಆಗ್ತಾ ಇರಲಿಲ್ವಂತೆ. ಅಷ್ಟು ದಿವ್ಯವಾದ ರಥ, ಅದಕ್ಕೆ ಅದನ್ನು ಮಹಾನ್ ರಥ ಅಂತ ಹೇಳ್ತಾ ಇದ್ದಾರೆ. ಅದೆಷ್ಟು ಯೋಜನೆ ಉದ್ದಾಯಿತು ಅಂತ. ಅಹಂಕಾರ ಶಂಖ ಊದಿದೆ. ಅದಾದ ನಂತರ ವಿಚಾರಶೀಲತೆ ಕೂಡ ಶಂಖವನ್ನು ಊದಿದೆ. ವಿಚಾರಶೀಲತೆ ಶಂಖ ಉದ್ದಾಗೇನೋ ಅಹಂಕಾರಕ್ಕೆ ಹೆದರ್ಕೋಬೇಕಾಗಿಲ್ಲ. ವಿಚಾರಶೀಲತೆ ಇದೆ, ಎಲ್ಲವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ವಿಚಾರಶೀಲತೆ ಶಂಖವನ್ನು ಊದಿದೆ. ಭಗವಂತ ಯಾವಾಗಲೂ ಒಳಗಡೆ ಇದ್ದು ಕರಿತಾನೇ ಇದ್ದಾನೆ, ಬನ್ನಿ ಒಳಗಡೆ, ಎಲ್ಲೂ ಹೋಗಬೇಡಿ ಅಂತ. ಆ ಭಗವಂತ ಕೃಷ್ಣ ಕೂಡ ಶಂಖವನ್ನು ಊದಿದ್ದಾನೆ. ಇಲ್ಲಿ ಯಾರ್ಯಾರು ಯಾವ್ಯಾವ ಶಂಖವನ್ನು ಊದಿದ್ರು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ. ಋಷಿಕೇಶನು, ಋಷಿಕೇಶ ಅಂತಂದ್ರೆ ಅವನು ಗುಗ್ಗರು ಕೂದಲಿನ ಕೃಷ್ಣ ಅಂತ ಕೂಡ ಹೇಳ್ತಾರೆ. ಶ್ರೀಕೃಷ್ಣನು ಪಾಂಚಜನ್ಯವನ್ನು ಮತ್ತು ಧನಂಜಯನು ದೇವದತ್ತವನ್ನು ಮತ್ತು ಭಯಂಕರ ಕೃತ್ಯಗಳನ್ನೆಸಗುವ ವೃಕೋದರನು ಅಂದರೆ ಭೀಮನು ಪೌಂಡ್ರವೆಂಬ ಮಹಾಶಂಖವನ್ನ ಊದಿದರು. ಧನಂಜಯ ದೇವದತ್ತ, ಅರ್ಜುನ ದೇವದತ್ತ ಅನ್ನೋ ಶಂಖವನ್ನು ಊದ್ತಾನೆ. ಪಾಂಚಜನ್ಯ ಅನ್ನೋ ಶಂಖವನ್ನ ಕೃಷ್ಣ ಊದ್ತಾನೆ ಅಂತಾರೆ. ಅದಕ್ಕೊಂದು ಕತೆ ಇದೆ. ಏನಪ್ಪಾ ಅಂದರೆ, ಶ್ರೀಕೃಷ್ಣ ಸಾಂದೀಪನಿ ಆಶ್ರಮದಲ್ಲಿ ವಿದ್ಯಾಭ್ಯಾಸ, ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಹೋಗ್ತಾನೆ. ಭಗವಂತ ಕೃಷ್ಣ ಸಾಂದೀಪನಿ ಆಶ್ರಮದಲ್ಲಿ ವಿದ್ಯೆ ಕಲೀಲಿಕ್ಕೆ ಹೋಗ್ತಾನೆ. ಆ ವಿದ್ಯೆ ಕಲಿತಾದ್ಮೇಲೆ ಅವನು ಗುರುಗಳ ಹತ್ರ ಕೇಳ್ಕೊಳ್ತಾನೆ, ಗುರುಗಳೇ ನೀವು ನನಗೆ ಎಲ್ಲವನ್ನು ಕಲಿಸಿದಿರಾ, ಈಗ ನಾನು ನಿಮ್ಮ ಗುರುದಕ್ಷಿಣೆಯನ್ನು ಕೊಡಬೇಕು, ಏನು ಕೊಡ್ಲಿ ಅಂತ ಕೇಳ್ತಾನೆ. ಸಾಂದೀಪನಿ ಮಹರ್ಷಿಗಳು ಹೇಳ್ತಾರೆ, ನೀನು ಭಗವಂತ ಕೃಷ್ಣ, ನಿನ್ನ ಹತ್ರ ಏನು ತಗೊಳ್ಳಿ ನಾನು ಗುರುದಕ್ಷಿಣೆಯನ್ನ, ನಿನಗೆ ನಾನು ಕಲಿಸ್ಲಿಕ್ಕೆ ಅವಕಾಶ ಸಿಕ್ಕಿದ್ದೇ ಒಂದು ದೊಡ್ಡ 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 ಸೌಭಾಗ್ಯ, ನನಗೆ ಏನು ಬೇಡ ನನಗೆ ಅಂತ ಹೇಳ್ತಾರೆ. ಅವನು ಬಿಡೋದಿಲ್ಲ. ನಾನು ಗುರುದಕ್ಷಿಣೆ, ಅದು ಕ್ರಮ ಕೂಡ ಹಾಗೆ ಇರೋದು, ಗುರುದಕ್ಷಿಣೆ ಕೊಡದೇ ಇದ್ರೆ ನಾವು ಕಲಿತ ವಿದ್ಯೆ ನಮ್ದಾಗೋದಿಲ್ಲ ಅಂತ. ಆ ಗುರುದಕ್ಷಿಣೆಯನ್ನ ನಾನು ನಿಮಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಶಿಷ್ಯನಾಗಿ ಸರಿಗೆ ನನ್ನ ಕರ್ತವ್ಯವನ್ನ ಮಾಡಿದೆ ಅನ್ಸಲ್ಲ, ದಯವಿಟ್ಟು ಏನಾದರೂ ತಗೊಳ್ಳಿ ಅಂತ. ಸಾಂದೀಪನಿ ಮಹರ್ಷಿಗಳು ಹೇಳ್ತಾರೆ, ನೋಡಪ್ಪ ನನಗಂತೂ ಏನು ಬೇಡ, ಅಲ್ಲಿ ನನ್ನ ಹೆಂಡತಿ ಇದ್ದಾಳೆ, ಅವಳಿಗೇನಾದರೂ ಬೇಕಾದರೆ ಹೋಗಿ ಕೇಳು, ಕೊಟ್ಬಿಡು ಅಂತಾರೆ. ಅವಳು ಹೆಂಡತಿ ಹೇಳ್ತಿರ್ತಾಳೆ, ಅವನು ಕೃಷ್ಣ ಭಗವಂತ ರೀ, ಏನು ಕೇಳಿದ್ರು ಕೊಡೋಕ್ಕಾಗುತ್ತೆ, ಕೇಳ್ರಿ ಕೇಳ್ರಿ ಅಂತಿರ್ತಾಳೆ. ಅವನು ನಾನು ಕೇಳಲ್ಲ ಅಂತಿರ್ತಾನೆ. ಅದಕ್ಕೆ ಕಡೆಗೆ ಏನಾಯ್ತು, ಇವಾಗ ಗುರುಗಳೇ ಹೇಳ್ತಾರೆ, ಹೋಗಪ್ಪ ನೀನು ಗುರು ಮಾತೆಯನ್ನು ಕೇಳು, ಆಕೆಗೆ ಏನು ಬೇಕೋ ಅದನ್ನು ಕೊಡು ಅಂತ. ಆಕೆ ಹತ್ರ ಹೋಗಿ ಕೇಳ್ತಾನೆ, ಅಮ್ಮ ಇಷ್ಟು ದಿನ ನಿಮ್ಮ ಗುರುಕುಲದಲ್ಲಿದ್ದು ನಾನು ಕಲ್ತಿದ್ದೀನಿ, ಏನು ಕೊಡಲಿ ನಿಮಗೆ ಹೇಳಿ, ಗುರುಗಳು ಹೇಳಿದ್ದಾರೆ ನೀವೇನು ಕೇಳಿದ್ರು ಕೊಡ್ತೀನಿ ಅಂದಾಗ ಆಕೆ ಹೇಳ್ತಾಳೆ, ನನ್ನ ಮಗ 6-7 ವರ್ಷದ ಹುಡುಗ ಒಂದ್ಸಲ ಸಮುದ್ರ ತೀರದಲ್ಲಿ ಆಡ್ತಾ ಇದ್ದಾಗ ಸಮುದ್ರದಲ್ಲಿ ಕೊಚ್ಕೊಂಡು ಹೊಟ್ಟೋದ, ಆ ನನ್ನ ಮಗನನ್ನು ತಂದು ಕೊಡು ನನಗೆ ಅಂತ ಕೇಳ್ತಾಳೆ. ಅಷ್ಟೇ ತಾನೆ, ತಂದು ಕೊಡ್ತೀನಿ ಅಂತಾನೆ ಭಗವಂತ ಕೃಷ್ಣ. ಹೋಗ್ತಾನೆ, ಆ ಸಮುದ್ರದಲ್ಲಿ ಹೋಗ್ತಾನೆ, ಅಲ್ಲಿ ಸಿಗದೇ ಇಲ್ಲ ಆ ಹುಡುಗ. ಆಗ ಸಮುದ್ರ ದೇವತೆಯನ್ನು ಕೇಳ್ತಾನೆ. ಸಮುದ್ರ ದೇವತೆ ಹೇಳ್ತಾನೆ, ನೋಡು ತಳದಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ, ಅವನು ಆ ಹುಡುಗನನ್ನು ಹಿಡ್ಕೊಂಡು ಹೋದ ಅಂತ ಹೇಳಿದಾಗ ಅವನು ಅಲ್ಲಿ ಹೋಗಿ ನೋಡಿದಾಗ
ಈ ಪಂಚಜನ ಅನ್ನೋ ರಾಕ್ಷಸ ಈ ಹುಡುಗನನ್ನ ನುಂಗುಬಿಟ್ಟಿರ್ತಾನೆ ಅಂತ ಕಥೆಯಲ್ಲಿ ಹೇಳ್ತಾರೆ. ಆ ಹುಡುಗ ಆ ಪಂಚಜನನ ಹಿಡಿತದಲ್ಲಿರ್ತಾನೆ ಅಂತ ಇಟ್ಕೊಳ್ಳೋಣ. ಆಗ ಈ ಕೃಷ್ಣ ಆ ಪಂಚಜನ ರಾಕ್ಷಸನನ್ನು ಕೊಂದು ಆ ಮಗುವನ್ನು ತಗೊಂಡಾಗ ಅವನ ಹೊಟ್ಟೆಯಲ್ಲಿ ಒಂದು ಶಂಕು ಕೂಡ ಸಿಕ್ತಂತೆ. ಪಂಚಜನ ರಾಕ್ಷಸನಿಂದ ಹುಟ್ಟಿದ್ದ ಶಂಕು ಪಾಂಚಜನ್ಯ ಆಯಿತು ಅಂತ ಕಥೆಯಲ್ಲಿ ಹೇಳ್ತಾರೆ. ಆ ಪಾಂಚಜನ್ಯ ಶಂಖವನ್ನ ಇವನು ಇಟ್ಕೊಂಡಿರ್ತಾನೆ. ಗುರುಗಳಿಗೆ ಗುರುದಕ್ಷಿಣೆಯನ್ನು ಕೊಟ್ಟಾಗ ಈ ಪಾಂಚಜನ್ಯ ಶಂಖ ಇವನಿಗೆ ಸಿಕ್ಕಿತ್ತು ಅಂತ ಕಥೆಯಲ್ಲಿ ಹೇಳ್ತಾರೆ. ಆ ಶಂಖವನ್ನ ಅವನು ಊದ್ತಾನೆ. ಪಾಂಚಜನ್ಯ ಋಷಿಕೇಶ ಅಂತ ಹೇಳ್ತಾರೆ. ಬೇರೆ ಶಂಖಗಳೆಲ್ಲಿಂದ ಬಂತು ಅಂತ ನನಗೆ ಗೊತ್ತಿಲ್ಲ. ಈ ಪಂಚಜನ ಮಾತ್ರ ಕತೆ ಕೇಳಿದ್ದೆ, ಆದ್ರಿಂದ ಹೇಳ್ತೀನಿ. ದೇವದತ್ತ ಅನ್ನೋ ಶಂಖವನ್ನ ಧನಂಜಯ ಅಂದರೆ ಅರ್ಜುನ ಊದ್ತಾನೆ. ಪೌಂಡ್ರ ಅನ್ನೋ ಶಂಖವನ್ನ ಭೀಮ ಊದ್ತಾನೆ. ಅದಾದ ನಂತರ ಇನ್ಯಾರ್ಯಾರು ಯಾವ್ಯಾವ ಶಂಖವನ್ನು ಊದ್ತಾರೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಮಣಿ ಪುಷ್ಪಕೌ. ಕುಂತಿಪುತ್ರ ಯುಧಿಷ್ಠರನು ಅನಂತ ವಿಜಯ ಎಂಬ ಶಂಖವನ್ನು, ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಎಂಬ ಶಂಖವನ್ನು ಊದಿದರು. ಧ್ಯಾನಕ್ಕೆ ಕುಳಿತಾಗ ಅಹಂಕಾರ ಮೊದಲು ಗಲಾಟೆ ಶುರು ಮಾಡೋದು ಅಂತ ಆಧ್ಯಾತ್ಮಿಕದ ದೃಷ್ಟಿಯಿಂದ ಹೇಳುವಾಗ ಹೇಳ್ತಾರೆ. ಅದಾದ ಕೂಡಲೇ ಬರೀ ಧ್ಯಾನ ಕುಳಿತಿದ್ರೆ ಸಾಕು, ಕಣ್ಣು ಮುಚ್ಚಿದ್ರೆ ಸಾಕು, ಬೇರೆ ಅಷ್ಟು ಗಲಾಟೆಗಳ ನಡೆದ ಮೇಲೆ ಬೇರೆ ಬೇರೆ ಏನೇನೋ ವಿಚಾರಗಳು, ಗೊತ್ತೇ ಇರೋದಿಲ್ಲ ಅಂತ ವಿಚಾರಗಳೆಲ್ಲ ಬರ್ಲಿಕ್ಕೆ ಶುರು ಮಾಡಿದ್ಮೇಲೆ ಇವ್ರುಗಳು ಶಂಖವನ್ನು ಊದ್ತಾರೆ. ಯಾರ್ಯಾರು ಶಂಖವನ್ನು ಊದಿದ್ರು ಆಮೇಲೆ ಭಗವಂತ ಕೃಷ್ಣ ಕರೀತಾ ಇದ್ದಾನೆ. ಅರ್ಜುನ ವಿಚಾರಶೀಲತೆ ಏನಿದೆ ಅವನು ಶಂಖವನ್ನು ಊದಿದ್ದಾನೆ. ಇಲ್ಲಿ ಸಾಹಸ ಭೀಮ ವಿಜಯ ಅವನು ಶಂಖವನ್ನು ಊದಿದ್ದಾನೆ. ನಕುಲ ಸಹದೇವರು ಶಂಖವನ್ನು ಊದಿದ್ದಾರೆ ಅಂದ್ರೇನೋ, ಅಹಂಕಾರ ಶಂಖವನ್ನು ಊದಿದ ಮೇಲೆ ಬರುವಂತಹ ವಿಚಾರಗಳನ್ನ ಸರಿಯಾಗಿ ಟ್ರ್ಯಾಕ್ ಮಾಡಲಿಕ್ಕೆ ಈ ಎಲ್ಲ ಪಾಂಡವರ ಏನು ಗುಣಗಳನ್ನು ಪ್ರತಿನಿಧಿಸಿದ್ದಾರೆ ಆ ಗುಣಗಳು ನಮ್ಮ ಸಹಾಯಕ್ಕೆ ಬರ್ತವಂತೆ. ಹೌದಲ್ವಾ? ಏನೇನೋ ವಿಚಾರಗಳ ತಲೆಯಲ್ಲಿ ಸುತ್ತಾ ಇದ್ದಾಗ ಈ ವಿಚಾರಶೀಲತೆ, ಈ ಸಾಹಸ, ಇವೆಲ್ಲವೂ ಆ ಎದ್ದು ಕೆಟ್ಟ ವಿಚಾರಗಳನ್ನ ಒಂದು ಸಮನಾಗಿ ತಂದು ಆ ಧ್ಯಾನಕ್ಕೆ ನಮ್ಮನ್ನ ಮುಂದುವರಿಸೋ ಹಾಗೆ, ಧ್ಯಾನದಲ್ಲಿ ನಮ್ಮನ್ನು ಮುಂದುವರಿಸೋ ಹಾಗೆ ಪ್ರೇರೇಪಿಸ್ತವೆ ಈ ಗುಣಗಳು. ಅದರಿಂದ ಈ ಶಂಖವನ್ನು ಊದೋದು ಧ್ಯಾನದಲ್ಲಿ ಕೂತಾಗ ನಮ್ಮನ್ನ ಆ ಧ್ಯಾನದ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ನಮಗೆ ಸಹಾಯ ಮಾಡುವಂಥದ್ದು ಅಂತ ಹೇಳ್ತಾರೆ. ಹೌದಲ್ವಾ? ನಿಜವಾಗ್ಲೂ ಯೋಚನೆ ಮಾಡಿದ್ರೆ ನಾವು ಧ್ಯಾನ ಕೂತಾಗ ಏನೇನೋ ವಿಚಾರಗಳು ಬರ್ಲಿಕ್ಕೆ ಶುರುವಾದಾಗ ಸ್ವಲ್ಪ ಹೊತ್ತಾದ್ಮೇಲೆ ನಾವೇ ಅದಕ್ಕೆ ಕನ್ವಿನ್ಸ್ ಮಾಡ್ತೀವಿ. ನಮ್ಮ ವಿಚಾರ ಒಳ್ಳೆ ವಿಚಾರಗಳಲ್ಲಿ ಬಂದು ಇರ್ಲಿ ಬಿಟ್ಟು ಯಾರೋ ಏನೋ ಅಂದಿದ್ದು ನೆನಪಿಗೆ ಬರುತ್ತೆ ಮೆಡಿಟೇಷನ್ಗೆ ಕೂತಾಗ. ಅದು ಇವಾಗಿಂದಲ್ಲ, 20 ವರ್ಷ ಹಿಂದಿಂದು. ಅವಾಗ ನಾವೇ ಒಂದು ವಿಚಾರಶೀಲತೆ, ಅಷ್ಟು ಹಿಂದೆ ಅಂದಿದ್ದಲ್ವಾ, ಈಗ ಯಾಕೆ ಬೇಜಾರು ಮಾಡ್ಕೊಳ್ತಾ ಇದೆಯಾ, ಬಿಟ್ಬಿಡು, ನಾವೇ ಕನ್ವಿನ್ಸ್ ಮಾಡ್ಕೊಳ್ತೀವಿ ಅಲ್ವಾ? ಅವ್ರು ಹಾಗೆ ಮಾಡಿದ್ರೆ ಏನಾಯ್ತು, ನಾವು ಮಾಡೋಣ, ನಾವು ಮಾಡಿ ತೋರಿಸೋಣ, ನಮ್ಗೇನು ಶಕ್ತಿ ಇಲ್ವಾ? ಭೀಮ ಬರ್ತಾನೆ ಸಹಾಯಕ್ಕೆ. ನಮ್ಮ ಕೈಲಿ ಏನೂ ಆಗಲೇ ಇಲ್ಲ, ಈಗಿನ್ನೇನು ಮಾಡೋದು? ನಕುಲ ಅವರ ತನ್ನ ಸಹಾಯಕ್ಕೆ ಸಮರ್ಪಣೆ ಅಲ್ವಾ? ಹಾಗೆ ನಮ್ಮಲ್ಲೇ ಆ ಕುರುಕ್ಷೇತ್ರ ಯುದ್ಧ ನಡೀತಾ ಇರೋದ್ರಿಂದ ಧ್ಯಾನಕ್ಕೆ ಕೂತಾಗ ಈ ರೀತಿಯಾಗಿ ನಮ್ಮಲ್ಲಿ ಆಗತ್ತೆ ಅಂತ ಹೇಳ್ತಾರೆ. ಆದರೆ ಇತಿಹಾಸದಲ್ಲಿ ಯುದ್ಧ ಭೂಮಿಯಲ್ಲಿ ಇಲ್ಲಿ ನಾವು ನೋಡ್ತಾ ಇರೋದು ಪಾಂಡವರು ಕೌರವರು ಎದುರುಗಡೆ ನಿಂತಿದ್ದಾರೆ. ಇಲ್ಲಿ ಮುಖ್ಯವಾದ ಅತಿರಥರು ಯಾರ್ಯಾರು ಶಂಖವನ್ನ ಊದಿದ್ರು ಅಂತ ಇಲ್ಲಿ ಹೇಳಿದ್ದಾರೆ. ಮುಂದುವರಿಸ್ತಾ 17 ಮತ್ತೆ 18 ಅಲ್ಲೂ ಕೂಡ ಯಾರ್ಯಾರು ಶಂಖಗಳನ್ನು ಊದಿದ್ರು ಅಂತ ಹೇಳ್ತಾರೆ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ
सात्यकिश्चापराजितः द्रुपदो द्रौपदेयाश्च सर्वशः पृथिवीपते सौभद्रश्च महाबाहुः शङ्खान् दद्मुः पृथक् पृथಕ್. ಒಳ್ಳೆಯ ಬಿಲ್ಲುಗಾರನಾದ ಕಾಶಿರಾಜ 10,000 ಬಿಲ್ಲುಗಾರರ ಅಧಿಪತಿಯಾದ ಶಿಖಂಡಿಯು, ದೃಷ್ಟದ್ಯುಮ್ನ ಮತ್ತು ವಿರಾಟ ಮತ್ತು ಯಾರಿಗೂ ಸೋಲದ ಸಾತ್ಯಕಿಯು, ಎಲೈ ಭೂಮಿಯ ಒಡೆಯನೆ ದ್ರುಪದ, ದ್ರೌಪದಿಯ ಪುತ್ರರು ಮತ್ತು ಮಹಾಬಾಹುವಾದ ಸೌಭದ್ರನು ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಇಷ್ಟು ಜನನು ಶಂಖ ಊದಿದ ಮೇಲೆ ಇನ್ಯಾರ್ಯಾರು ಓದ್ತಿದ್ದಾರೆ? ಕುಂತಿ ಪುತ್ರ ಯುಧಿಷ್ಠಿರ, ನಕುಲ, ಸಹದೇವರೆಲ್ಲ ಶಂಖವನ್ನು ಊದಾಗಿದೆ. ಅದರ ಜೊತೆಗೆ ಆ ಶಂಖನಾದವನ್ನು ಕೇಳಿ ಕಾಶಿರಾಜ ಅವನು ಕೂಡ ಶಂಖವನ್ನು ಊದ್ತಾನೆ. 10,000 ಬಿಲ್ಲುಗಾರರ ಅಧಿಪತಿಯಾದ ಶಿಖಂಡಿ, ನೋಡಿ ಆ ಪಾಂಡವ ಕೌರವ ಇದರಲ್ಲಿ ಅಷ್ಟು ಜನ ಗಂಡಸರು ಪುರುಷರಿದ್ರು ಅಂತ ಅಂದ್ಕೊಳ್ಳೋದಾದ್ರೆ, ಈ ಶಿಖಂಡಿ ಒಬ್ಳು ಮಾತ್ರ, ಅವಳನ್ನ ಸ್ತ್ರೀ ಅಂತಾನೆ ನಾವು ಪರಿಗಣಿಸೋದಲ್ಲಿ ಅಲ್ವಾ, ಶಿಖಂಡಿ ಮಾತ್ರ ಸ್ತ್ರೀ. ಅವಳು ಭಕ್ತಿಯನ್ನು ಪ್ರತಿನಿಧಿಸ್ತಾಳೆ ಅಂತ ಹೇಳ್ತಾರೆ. ಆ ಭಕ್ತಿಯ ಮುಂದೆ ಎಲ್ಲವೂ ಸೋತೋಗುತ್ತೆ. ಅದರಲ್ಲೂ ಅಹಂಕಾರವನ್ನು ಸೋಲಿಸಬೇಕು ಅನ್ನೋದಾದ್ರೆ ನಮಗೆ ಭಕ್ತಿನೇ ಬರಬೇಕು. ಯಾಕೆ? ಅಹಂಕಾರ ಇದ್ದಾಗ ಭಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನಲ್ಲಿ ಭಕ್ತಿ ಬರಬೇಕು ಅಂದರೆ, ಆ ಸಮರ್ಪಣಾ ಭಾವ ಬರಬೇಕು ಅನ್ನೋದಾದ್ರೆ ಅಹಂಕಾರ ಇದ್ರೆ ನಾನು ಯಾಕೆ ನಮಸ್ಕಾರ ಮಾಡಬೇಕು ಅನಿಸ್ಬಿಡುತ್ತೆ ಅಲ್ವಾ. ಅಲ್ಲಿ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ, ತಲೆ ಒಗ್ಗಿಸ್ತಾ ಇದ್ದೀನಿ, ಭಕ್ತಿಯನ್ನು ತೋರಿಸ್ತಾ ಇದ್ದೀನಿ ಅಂದರೆ ನನ್ನಲ್ಲಿ ಅಹಂಕಾರ ಇಲ್ಲ. ಆ ಶಿಖಂಡಿ ಕೂಡ ಶಂಖವನ್ನು ಊದ್ತಾಳೆ. ದೃಷ್ಟದ್ಯುಮ್ನ ಮತ್ತು ವಿರಾಟ ಮತ್ತು ಯಾರಿಗೂ ಸೋಲದ ಸಾತ್ವಿಕಿ ಇವರೆಲ್ಲರೂ ಕೂಡ ಶಂಖನಾದವನ್ನು ಮಾಡ್ತಾರೆ. ಭೂಮಿಯ ಒಡೆಯನಾದ ದ್ರುಪದ, ದ್ರೌಪದಿಯ ಪುತ್ರರು, ಸೌಭದ್ರ ಅಂದರೆ ಅಭಿಮನ್ಯು, ಎಲ್ಲರೂ ಕೂಡ ಶಂಖವನ್ನು ಊದ್ತಾರೆ ಅಂತ ಹೇಳ್ತಾರೆ. ಎಲ್ಲರೂ ಶಂಖವನ್ನು ಊದ್ತಾರೆ ಅಂತ ಹೇಳುವಾಗ ನಾವು ಧ್ಯಾನಕ್ಕೆ ಕುಳಿತಾಗ ನಮ್ಮ ಅಹಂಕಾರ ಮೊದಲನೇ ಶಂಖ ಊದಿದ ಮೇಲೆ ನಮ್ಮಲ್ಲಿ ಬರುವಂತಹ ಕೆಟ್ಟ ವಿಚಾರಗಳು, ಒಳ್ಳೆ ವಿಚಾರಗಳು ಹೇಗೆ ಪರಸ್ಪರ ಒಂದು ಘರ್ಷಣೆಯನ್ನು ಮಾಡಿ, ಮಂಥನವನ್ನು ಮಾಡಿ, ಸಮಾಧಾನ ಮಾಡಿಕೊಂಡು ಆನಂತರ ಧ್ಯಾನಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿಕ್ಕಾಗತ್ತೆ ಅನ್ನೋದು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ. ಇಲ್ಲಿ ಇತಿಹಾಸದಲ್ಲಿ ಅವರು ಪ್ರಾಕ್ಟಿಕಲ್ ಆಗಿ ತಮ್ಮ ಶಂಖವನ್ನು ಊದಿದ್ದಾರೆ. ಮುಂದುವರಿಸ್ತಾ 19ನೇ ಶ್ಲೋಕ. ಸಘೋಷೋಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದ. ಸರಿ, ಒಳ್ಳೆಯದು. ನಮ್ಮಲ್ಲಿರುವ ಈ ಕೆಟ್ಟ ಗುಣಗಳು, ಒಳ್ಳೆಯ ಗುಣಗಳು ಘರ್ಷಣೆ ಆಗಿ ಅದು ಒಳ್ಳೆಯದೇ ಬರಬೇಕು ಅನ್ನೋದಾದರೆ ಅಲ್ಲಿ ನಮ್ಮಲ್ಲಿ ಸಾಹಸ ಕೂಡ ಇರಬೇಕು. ಇಲ್ಲದೆ ಇದ್ದರೆ ಆ ಒಳ್ಳೆ ಗುಣಗಳಿದ್ದು ಏನು ಪ್ರಯೋಜನ ಆಗಲ್ಲ. ಅದರಿಂದಲೇ ಅಲ್ಲಿ ದ್ರೌಪದಿ ಬೇಕು ಅಂತ ಹೇಳಿದ್ದು, ಶಕ್ತಿ ಬೇಕು ಅಂತ. ಎಲ್ಲ ವಿಚಾರಶೀಲತೆ ಇದೆ ನನಗೆ, ನಾನು ನಿಷ್ಕಾಮ ಕರ್ಮ ಮಾಡ್ತೀನಿ, ಎಲ್ಲ ಸರಿ ಅಂದರೆ ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ ಮಾಡಿಕೊಂಡು. ಇಲ್ಲ, ಕೆಟ್ಟದ್ದನ್ನು ಎದುರಿಸಿ ನಿಲ್ಲುವಂತಹ ಶಕ್ತಿ ಕೂಡ ನಮಗೆ ಬೇಕು ಅಂತ ಹೇಳೋದಕ್ಕೆ ಅಲ್ಲಿ ಶಕ್ತಿ ಇರೋದು. ಆದ್ದರಿಂದ ಇವರು ಇಷ್ಟೆಲ್ಲ ಶಂಖನಾದವನ್ನು ಮಾಡುವಾಗ ಏನು ಹೇಳ್ತಿದ್ದಾರೆ ಅಲ್ಲಿ, ಕೌರವರ ಹೃದಯವನ್ನು ಸೀಳುವಂತಿತ್ತು. ಆ ಕೌರವರ ಹೃದಯದಲ್ಲಿ ಆ ಭಯವನ್ನು ಹುಟ್ಟಿಸೋ ಹಾಗಿತ್ತು ಆ ಎಲ್ಲ ಶಂಖನಾದ. ಒಳ್ಳೆಯವರು ಬರೀ ಶಂಖ ಓದ್ತಿದ್ದಾರೆ ಅಂದರೆ ಕೆಟ್ಟವರು ಓದ್ತಿಲ್ಲ ಅಂತಿಲ್ಲ, ಎಲ್ಲರೂ ಓದ್ತಾ ಇದ್ದಾರೆ ಅಲ್ಲಿ. ಅದು ಕೌರವರು ಅಂದರೆ ಕೆಟ್ಟದ್ದಕ್ಕೆ ಸ್ವಲ್ಪ ಅಳುಕು ಬರಬೇಕು ಅಂದರೆ ಇದು ಒಳ್ಳೆಯದು ಜೋರಾಗಿ ಶಬ್ದ ಮಾಡಬೇಕು. ಯಾಕಂದರೆ ಆ ಒಳ್ಳೆತನಕ್ಕೆ ಅದನ್ನು
ಅದು ಒಳ್ಳೆತನಕ್ಕೆ ಅದನ್ನು ಅದಿಬಿಡುವಷ್ಟು ಶಕ್ತಿ ಇರಲ್ಲ. ಇಲ್ಲ ಬಿಡು, ನಾವು ಯಾಕೆ ಅದನ್ನೆಲ್ಲ ಮಾಡಬೇಕು, ಭಗವಂತ ಇದನ್ನೇ ನೋಡ್ಕೊಳ್ತಾನೆ. ಹೌದಾ, ಒಳ್ಳೆಯದು. ಒಂದು ಟೋಟಲ್ ಸರೆಂಡರ್ ಆಗಬೇಕು. ಮೈಂಡಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ಳೇಬಾರ್ದು. ಆಯಿತು, ಕೆಟ್ಟದ್ದು ಮಾಡ್ತಿದ್ದಾರೆ, ಭಗವಂತ ನೋಡ್ಕೊಳ್ತಾನೆ, ಪೂರ್ತಿ ಬಿಟ್ಬಿಡಬೇಕು. ನಾವು ಮನಸ್ಸಿನಲ್ಲಿ ಏನೇನು ತೊಗೊಳ್ಬಾರ್ದು. ಹಾಗಿದ್ರೆ ದಟ್ ಇಸ್ ಫೈನ್. ಅದಾಗಲ್ವಾ, ಕೆಟ್ಟದ್ದು ನಡೀತಾ ಇದೆ, ಅದನ್ನು ಆಪೋಸ್ ಮಾಡುವಷ್ಟು ಶಕ್ತಿ ನಮ್ಮಲ್ಲಿ ಇರಬೇಕು ಅಂತ ಹೇಳುತ್ತೆ. ಹಾಗಾಗಿ ಇಲ್ಲಿ ಕೌರವರ ಹೃದಯವನ್ನು ಸೀಳುವಂತಿತ್ತು ಮತ್ತು ಸ್ವರ್ಗವನ್ನು ಭೂಮಿಯನ್ನು ವ್ಯಾಪಿಸಿ ಮಾರ್ಧನಿಸುತ್ತಿತ್ತು. ಆ ಯುದ್ಧ ಭೂಮಿಯಲ್ಲಿ ಅಷ್ಟು ಜೋರಾಗಿ ಶಂಖನಾದ ಆಗ್ತಾ ಇದೆ. ಮುಂದುವರಿಸ್ತಾ 20, 21, 22 ಈ ಶ್ಲೋಕಗಳು. ಈಗ ಇಲ್ಲಿವರೆಗೂ ಪಾಂಡವರು ಕೌರವರ ಬಗ್ಗೆ ಮಾತನಾಡಿದ್ದಾಯಿತು. ಈಗ ಹೀರೋ ಆಫ್ ಅವರ್ ಸ್ಟೋರಿ ಅವನ ಬಗ್ಗೆ ಮಾತಾಡೋದಾಗತ್ತೆ. ಎಲ್ಲ ಒಂದು ಸಲ ಅರ್ಜುನ ಅಂತ ಹೆಸರು ಬಂದಷ್ಟೇ. ಈಗ ಮುಂದಿನ 3 ಶ್ಲೋಕಗಳಲ್ಲಿ ಅವನೇನು ಮಾಡ್ತಿದ್ದಾನೆ ಅನ್ನೋದು ಹೇಳ್ತಾರೆ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಯುದ್ಧ ಸನ್ನದ್ಧರಾದ ಧೃತರಾಷ್ಟ್ರನ ಕುಮಾರರನ್ನು ನೋಡಿ ಪಾಂಡುಪುತ್ರನಾದ ಹಾಗೂ ಕಪಿಧ್ವಜನಾದ ಅರ್ಜುನನು ಬಿಲ್ಲನ್ನು ಎತ್ತಿ ಹಿಡಿದುಕೊಂಡು ಕೃಷ್ಣನನ್ನು ಕುರಿತು ಈ ಮಾತುಗಳನ್ನು ಹೇಳಿದನು. ಯುದ್ಧ ಭೂಮಿಯಲ್ಲಿ ಯುದ್ಧ ಸನ್ನದ್ಧರಾಗಿದ್ದಾರೆ ಧೃತರಾಷ್ಟ್ರನ ಕುಮಾರರು ಮತ್ತು ಪಾಂಡುಪುತ್ರರು. ಆಗ ಈ ಕಪಿಧ್ವಜ ಇರುವಂತಹ ಇವನ ರಥ ನೋಡಿದ್ವಿ ನಾವೀಗಾಗಲೇ. ಬಿಳಿಯ ಕುದುರೆಗಳಿರುವಂತಹ ರಥ ಅರ್ಜುನನದು. ಸಾರಥಿ ಕೃಷ್ಣ ಇದ್ದಾನೆ ಅಲ್ಲಿ. ಮೇಲೆ ಆ ದೊಡ್ಡ ಧ್ವಜ ಹಾರಾಡ್ತಾ ಇದೆ. ಆ ಹನುಮಂತ ಆ ಧ್ವಜದಲ್ಲಿ ಇರ್ತಾನೆ ಅನ್ನೋದಕ್ಕೂ ಒಂದು ಕತೆ ಇದೆ. ತಮಗೆಲ್ಲ ಗೊತ್ತಿರಬೇಕು, ಆದರೂ ಹೇಳ್ತೀನಿ. ಹನುಮಂತ ಚಿರಂಜೀವಿ. ದ್ವಾಪರದಲ್ಲೂ ಇದ್ದ, ತ್ರೇತಾಯುಗದಲ್ಲೂ ಇದ್ದ. ಅವನು ಒಂದು ಸಲ ನಡ್ಕೊಂಡು ಹೋಗ್ತಾ ಇರುವಾಗ ಈ ಅರ್ಜುನ, ಹನುಮಂತ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅರ್ಜುನ ತನ್ನ ಬಾಣಗಳಿಂದ ಏನೋ ಪ್ರಯೋಗ ನಡೆಸ್ತಾ ಇರ್ತಾನೆ. ಆ ಹನುಮಂತ ಬಂದು ಆ ಅರ್ಜುನನ ಮಾತಾಡ್ತಾ ಇರುವಾಗ ಅರ್ಜುನ ಕೇಳ್ತಾನಂತೆ ಹನುಮಂತನಿಗೆ, ಅಲ್ಲ ನಿಮ್ಮ ಬಾಸ್ ರಾಮ ಇದ್ರಲ್ಲ, ಅವರು ಅದೇನು ಕಪಿಗಳ ಕೈಲೆಲ್ಲ ಹೇಳಿಸಿ ರಾಮ ರಾಮ ಅಂತ ಹೇಳಿ ಒಂದು ಬಂಡೆಗಳನ್ನೆಲ್ಲ ಹಾಕಿಸಿ ಸೇತುವೆ ಮಾಡಿದ್ರಲ್ವ, ಅವ್ರಿಗೆ ಅಷ್ಟು ಶಕ್ತಿ ಇರಲಿಲ್ವಾ? ಅವ್ರ ಬಾಣಗಳಿಂದನೇ ಒಂದು ಸೇತುವೆ ಕಟ್ಬಿಡ್ಬೋದಿತ್ತಲ್ವ, ಎಲ್ಲಿಗೆ ಲಂಕೆಗೆ ಹೋಗಲಿಕ್ಕೆ ಅಂತ ತಮಾಷೆ ಮಾಡ್ತಾನಂತೆ. ಅದಕ್ಕೆ ಹನುಮಂತ ಹೇಳ್ತಾನೆ, ನೋಡು, ಬಾಣಗಳಿಂದ ಸೇತುವೆ ಅವ್ರಿಗೆ ಕಟ್ಟೋ ಶಕ್ತಿ ಇತ್ತು, ಆದರೆ ಆ ಬಾಣಗಳ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಸಣ್ಣ ಇರುವೆ ಅಲ್ಲ ನಾವೆಲ್ಲ, ಕಪಿಗಳು ದೈತ್ಯರಾಗಿದ್ವಿ, ನಾವು ಆ ಇದ್ರ ಮೇಲೆ ಹೋಗೋಕ್ಕಾಗಲ್ಲ ಅಂತ ಅವನು ನೋಡಿ ಎಷ್ಟು ಸುಂದರವಾಗಿ ಶ್ರೀರಾಮಚಂದ್ರ ಪ್ರಭುವನ್ನು ಡಿಫೆಂಡ್ ಮಾಡ್ಕೊಳ್ತಾನೆ. ಅವರು ಈ ಥರ ಮಾಡಿದ್ರು, ಕಪಿ ಸೈನ್ಯ ಹೋಗಬೇಕಾಗಿತ್ತಲ್ವ, ಅದಕ್ಕೆ ಈ ಕಲ್ಲುಗಳನ್ನೆಲ್ಲ ಅದ್ರ ಮೇಲೆ ಶ್ರೀರಾಮ ಅಂತ ಬರೆಸಿ ಹಾಕಿ ಅದ್ರ ಮೇಲೆ ನಡ್ಕೊಂಡು ಹೋಗೋ ಮಾಡಿದ್ರು ಅಂತ ಹೇಳ್ತಾನೆ. ಅವನು ಅರ್ಜುನ ಹೇಳ್ತಾನೆ, ಇಲ್ಲ ನಿನ್ನಂಥವ್ರೇನು, ಇನ್ನಂಥವ್ರು ಬೇಕಾದ್ರೂ ನಡ್ಕೊಂಡು ಹೋಗ್ಬೋದು, ಅಂಥ ಸೇತುವೆಯನ್ನು ಬಾಣಗಳಲ್ಲಿ ಕಟ್ಬೋದು ಅಂದಾಗ ಹೇಳ್ತಾನಂತೆ ಇವನು, ಕಟ್ಟು ನೋಡೋಣ ಅಂತಾನೆ. ಅರ್ಜುನ ಬಾಣ ಬಿಟ್ಟ ಡೈ ಅಂತ ಒಂದು ಸೇತುವೆ ನಿರ್ಮಾಣ ಆಗೋಯ್ತು. ಹನುಮಂತ ಅದ್ರ ಮೇಲೆ ಹಿಂಗೆ ಸುಮ್ಮನೆ ಒಂಚೂರು ಕಾಲು ಇಡ್ತಾನೆ, ಮುರಿದು ಬಿದ್ದು ಹೋಗುತ್ತೆ. ಇದು ಹೇಗೆ ಸಾಧ್ಯ? ಇನ್ನೊಂದು ಸಲ ಬಿಡ್ತಾನೆ. ಆವಾಗ ಹೇಳ್ತಾನೆ ಹನುಮಂತ, ಏನಾದರೂ ನೀನು ಈ ಸಲವೂ ಸರಿಯಾಗಿ ಕಟ್ಟಲಿಲ್ಲ, ಆ ಸೇತುವೆ ಮುರಿದೋಯ್ತು ಅಂದರೆ ನೀನು ಅಗ್ನಿ ಪ್ರವೇಶ ಮಾಡಬೇಕು. ಒಂದು ಪಕ್ಷ ಅದು ಮುರಿದು ಹೋಗಲಿಲ್ಲ ಅಂದರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತಾನೆ ಹನುಮಂತ. ಓಕೆ, ಕಮಾನ್ ಲೆಟ್ಸ್ ಟ್ರೈ.
ಬಾಣ ಬಿಡ್ತಾನೆ, ಮತ್ತೆ ಹನುಮಂತ ಹೋಗಿ ಸುಮ್ಮನೆ ಕಾಲಿಡ್ತಾನೆ, ಸೇತುವೆ ಮುರಿದು ಹೋಗುತ್ತೆ. ಈಗ ಅರ್ಜುನ ಅಗ್ನಿ ಪ್ರವೇಶ ಮಾಡಬೇಕಾಗಿ ಬಂತು, ಮುಂದೆ ಯುದ್ಧ ಇದೆ. ಆವಾಗ ಕೃಷ್ಣ ಬರ್ತಾನಲ್ಲಿಗೆ, ಮಾರುವೇಷದಲ್ಲಿ ಬಂದು ಕೃಷ್ಣ ಮುದುಕಂತರ ಬರ್ತಾನೆ. ಅವನು ಹೇಳ್ತಾನೆ, ಏನಾಗ್ತಿದೆ ಇಬ್ರಿಗೂ ಅಂತ. ಈ ಥರ ನಮ್ಮದೊಂದು ಪಂದ್ಯ ಇತ್ತು, ಇವನು ಸೋತಿದ್ದಾನೆ, ಈಗ ಅಗ್ನಿ ಪ್ರವೇಶ ಮಾಡಬೇಕು ಅವನು. ಹೌದಾ, ಎಲ್ಲಿದೆ ಸಾಕ್ಷಿ? ಹಾಗಾದರೆ ಸಾಕ್ಷಿನೇ ಎಲ್ಲ, ನೀವೇನೋ ತೀರ್ಮಾನ ಮಾಡ್ಕೊಂಬಿಟ್ರೆ ಆಯ್ತಾ, ಇವಾಗ ಕಟ್ಟಿ ಸೇತುವೆ ನೋಡೋಣ ಅಂತ ಹೇಳ್ತಾನೆ. ಅರ್ಜುನ ಮತ್ತೆ ಬಾಣ ಬಿಟ್ಟು ಸೇತುವೆಯನ್ನು ಕಟ್ತಾನೆ. ಹನುಮಂತ ಮೇಲೆ ಹೋಗಿ ಕಾಲಿಡ್ತಾನೆ, ಒಂದು ಕಾಲು ಮುರಿಯೋದಿಲ್ಲ, ಇನ್ನೊಂದು ಕಾಲಿಡ್ತಾನೆ ಮುರಿಯೋದಿಲ್ಲ, ಇನ್ನೊಂದು ಸಲ ಮುಂದೆ ಹೋಗ್ತಾನೆ ಮುರಿಯೋದಿಲ್ಲ, ಅಂತಾನೆ ಮುರಿಯೋದಿಲ್ಲ, ಎಗಿರ್ತಾನೆ ಮುರಿಯೋದಿಲ್ಲ. ಕೆಳಗಡೆ ಬರ್ತಾನೆ, ಬಂದು ನೋಡ್ತಾನೆ ಕೆಳಗಡೆಯಿಂದ ಈ ಮುದುಕ ಆ ಸೇತುವೆಯನ್ನು ಹಿಡ್ಕೊಂಡಿರ್ತಾನೆ. ಹನುಮಂತ ಸೋತಾಯ್ತಲ್ಲ. ಈಗ ಹನುಮಂತ ಅಗ್ನಿ ಪ್ರವೇಶ ಮಾಡಬೇಕು. ಅಗ್ನಿ ಪ್ರವೇಶ ಆಯಿತು, ನಾನು ಸೋತಾಯ್ತಲ್ಲ, ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೇಳಿ ಅವನು ಅಗ್ನಿಕುಂಡವನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇರುವಾಗ ಆ ಮುದುಕ ಹೇಳ್ತಾನೆ. ಆವಾಗ ಆ ಮುದುಕ ಆದವನು ಅರ್ಜುನನಿಗೆ ಕೃಷ್ಣನಾಗಿ ಕಾಣ್ತಾನೆ, ಹನುಮಂತನಿಗೆ ರಾಮನಾಗಿ ಕಾಣಿಸ್ಕೊಳ್ತಾನೆ. ಆವಾಗ ಅವನು ಹೇಳ್ತಾನೆ, ಇವಾಗ ಬೇಡ ನೀನು ಅಗ್ನಿ ಪ್ರವೇಶ ಮಾಡೋದು, ಮುಂದೆ ನೀನು ಮಾಡಬೇಕಾದ ಸಮಯದಲ್ಲಿ ಮಾಡಬೇಕು, ಆವಾಗ ನಾನು ನಿನಗೆ ಹೇಳ್ತೀನಿ, ಅಲ್ಲಿವರೆಗೂ ನೀನು ಮಾಡೋದು ಬೇಡ ಅಂತ. ಮುಂದೆ ಒಂದು ಭಯಂಕರವಾದ ಯುದ್ಧ ನಡೆಯೋದಿದೆ. ಆಗ ನೀನು ಅರ್ಜುನನ ರಥದ ಧ್ವಜದಲ್ಲಿದ್ದುಕೊಂಡು ನೀನು ಆ ಎದುರುಗಡೆ ಶತ್ರುಗಳ ಶಕ್ತಿ ಏನಿರುತ್ತಲ್ಲ, ಆ ಬಲ, ಅದನ್ನು ಅರ್ಧ ಕಡಿಮೆ ಮಾಡಬೇಕು ನೀನು ಅಂತ ಹೇಳ್ತಾನೆ. ಹನುಮಂತ ಖುಷಿಯಾಗಿ ಒಪ್ಕೋತಾನೆ. ಭಗವಂತ ಪ್ರಭು ಹೇಳ್ತಾ ಇದ್ದಾನೆ, ಆಯಿತು, ನಾನು ಅರ್ಜುನನ ರಥದ ಧ್ವಜದಲ್ಲಿ ಇದ್ಕೊಂಡು ನಾನು ಎದುರಾಳಿಗಳ ಶಕ್ತಿಯನ್ನು ಅರ್ಥ ಕಡಿಮೆ ಮಾಡ್ತೀನಿ ಅಂತ ಹೇಳಿ ಅವನು ಆಗ ಧ್ವಜದಲ್ಲಿ ಬಂದು ಕೂತ್ಕೊಳ್ತಾನೆ ಅಂತ ಕತೆ ಹೇಳುತ್ತೆ. ಆನಂತರ ನೀವು ಕತೆ ಮುಂದುವರಿಸಿ ಕೇಳಿದರೆ, ಅವನು ಅಗ್ನಿ ಪ್ರವೇಶನೂ ಮಾಡಬೇಕಾಗಿರುತ್ತಲ್ಲ. ಯಾವಾಗಲೂ ಆ 18 ದಿನ ಯುದ್ಧ ನಡೆಯುವಾಗಲೂ ಕೂಡ ಕೃಷ್ಣ ಮೊದಲು ಇಳಿದು, ಯಾವಾಗಲೂ ಅಲ್ವಾ ಡ್ರೈವರ್ ಮೊದಲು ಇಳಿದು ಡೋರ್ ತೆಗೆದ್ಮೇಲೆ ಓನರ್ ಇಳಿಯೋದು, ಹಾಗೆ ಕೃಷ್ಣ ಮೊದಲು ಇಳಿದು ಇವನನ್ನು ಅರ್ಜುನನನ್ನು ಇಳಿಸ್ಕೊಡ್ತಾ ಇರ್ತಾನೆ. ಆದರೆ ಕಡೇ ದಿನ ಮಾತ್ರ ಅವನು ಹೇಳ್ತಾನಂತೆ, ಕೃಷ್ಣ ಹೇಳ್ತಾನಂತೆ, ಅರ್ಜುನ ನೀನು ಮೊದಲು ಇಳ್ಕೊ ಅಂತ. ಯುದ್ಧ ಆಗಿದೆ, ಅರ್ಜುನ ಇಳ್ಕೊಳ್ತಾನೆ. ಕೃಷ್ಣ ಕೆಳಗಿಳಿದು ಇನ್ನೊಂದು ಕಾಲನ್ನು ಹೊರಗಡೆ ತೆಗೆದ ತಕ್ಷಣ ಆ ರಥ ಬೆಂಕಿ ಹತ್ಕೊಳ್ಳುತ್ತೆ. ಆಗ ಅವನು ಕೂಡ ಅಗ್ನಿ ಪ್ರವೇಶ ಆದಾಗಾಯಿತು ಅಂತ ಹೇಳ್ತಾರೆ. ಈ ಕಪಿ ಈ ಧ್ವಜಕ್ಕೆ ಬಂದಿರುವಂತಹ ಒಂದು ಕಥೆ ಇದು. ಆದರೆ ಆಧ್ಯಾತ್ಮದ ದೃಷ್ಟಿಯಿಂದ ಏನಾಗುತ್ತೆ ಇಲ್ಲಿ, ಅವನು ಈ ವಿಚಾರಶೀಲನಾದ ಅರ್ಜುನನ ಶಕ್ತಿಯನ್ನು, ವಿಚಾರವಂತಿಕೆಯನ್ನು ದ್ವಿಗುಣ ಮಾಡ್ತಾ ಇರ್ತಾನೆ. ಅಲ್ಲಿ ಆ ಶಸ್ತ್ರಗಳನ್ನು ಪ್ರಯೋಗ ಮಾಡೋದಕ್ಕೆ ಏನೇನು ಸಹಾಯ ಬೇಕಾಗ್ತಿರುತ್ತೆ ಅವನಿಗೆ, ಅದನ್ನು ಮಾಡ್ತಾ ಇರ್ತಾನೆ ಅನ್ನೋದು ಆಧ್ಯಾತ್ಮದ ಸಂಕೇತ. ಈ ಯುದ್ಧದಲ್ಲಿ ಈಗ ಆ ರಥ ಏನಾಗಿದೆ, ಕಪಿಧ್ವಜ ಇರುವಂತಹ ರಥ, ಅಲ್ಲಿ ಕುಳಿತಿರುವಂತಹ ಅರ್ಜುನ ಮತ್ತು ಕೃಷ್ಣ, ಇವರಿಬ್ಬರ ನಡುವೆ ಒಂದು ಸಣ್ಣ ಸಂಭಾಷಣೆ ಆಗತ್ತೆ. ಅರ್ಜುನ ಕೃಷ್ಣನಿಗೆ ಏನು ಹೇಳ್ತಾನೆ ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಅಲ್ಲಿಗೆ ನಿಲ್ಲಿಸಿರ್ತಾನೆ. ಹಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ